ನಮಸ್ಕಾರ ಎಲ್ರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪಕ್ಕಾ ಮುಂಬೈ ಫ್ಯಾನ್ಸಿಗೆ ತಲೆ ಕೆಟ್ಟ ಹಾಳಾಗಿ ಹೋಗಿರ್ತದೆ. ಸತತ 3ನೇ ಸೋಲು ಮುಂಬೈಗೆ, ರಾಜಸ್ಥಾನಿಗೆ ಸತತ 3ನೇ ಜಯ. ಅಂತೂ ಇಂತೂ ಹೋಮ್ ಗ್ರೌಂಡಲ್ಲಿ RCB ಬಿಟ್ಟು ಇನ್ನೊಂದು ಟೀಮು ಸೋತ ಹಾಗೆ ಆಯಿತು. ಮುಂಬೈ ಇಂಡಿಯನ್ಸ್, ನನ್ನ ಸೆಕೆಂಡ್ ಫೇವ್ರೆಟ್ ಟೀಮು ಮುಂಬೈ ಇಂಡಿಯನ್ಸು. ಅವರ ಹೋಮ್ ಗ್ರೌಂಡಲ್ಲಿ ಇವತ್ತು ಸೋತರು. ಎಲ್ಲರೂ ಸಹ ಹೋಮ್ ಗ್ರೌಂಡಲ್ಲಿ ವಿನ್ ಆಗ್ತಾಯಿದ್ರು. ಮುಂಬೈ ಅವರು ಹೋಮ್ ಗ್ರೌಂಡಲ್ಲಿ ಕೂಡ ಸೋತರು. ಎಂತ ಒನ್ ಸೈಡೆಡ್ ಮ್ಯಾಚು ಧೂಳಿಪಟ ಮಾಡಿ ಹಾಕಿದರು ಮುಂಬೈ ಅವರನ್ನು. ಅಂದರೆ ಎಂತ ಹೆಡೆಮೂರಿ ಕಟ್ಟಿ ಎಸೆಯುವುದು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿ ಹಾಕಿದ್ರು ರಾಜಸ್ಥಾನ. ಎಂಥ ಬೌಲಿಂಗ್ ಮಾರಿ ಇವತ್ತು ರಾಜಸ್ಥಾನಿಂದ. ಮುಂಬೈ ವಾಂಖೇಡೆ ಪಿಚ್ಚಲ್ಲಿ ಹೊಡಲಿಕ್ಕಾದದ್ದು ಕೇವಲ 125 ರನ್, 9 ವಿಕೆಟ್ನಷ್ಟಕ್ಕೆ 125 ರನ್ ಮಾತ್ರ ಅವರು ಪೇರಿಸಿದ್ದು. ಏನು ಬೋಲ್ಟ್, ಮುಂಬೈ ಅವರದು ಬೋಲ್ಟ್ ಬಿಚ್ಚಿ ಹಾಕಿದ್ರು ಅಷ್ಟೇ. ಅದೇ ತಮ್ನೈಲ್ ಹಾಕ್ಬೋದಾ? ಮುಂಬೈ ಬೋಲ್ಟ್ ಬಿಚ್ಚಿ ಹಾಕಿದ್ದು ಬೋಲ್ಟ್, ನೈಸ್ ತಮ್ನೈಲ್. ಅಂದರೆ ರೋಹಿತ್ ಶರ್ಮಾ ಫಸ್ಟ್ ಬಾಲ್ ಡಕ್ಔಟ್, ನಮನ್ದೀರ್ ಫಸ್ಟ್ ಬಾಲ್ ಡಕ್ಔಟ್, ಮತ್ತು ಬ್ರೇವಿಸ್ ಫಸ್ಟ್ ಬಾಲ್ ಡಕ್ಔಟ್. ಈ 3 ವಿಕೆಟ್ ತೆಗೆದದ್ದು ಬೋಲ್ಟ್. ಅದಾದಮೇಲೆ ಬರ್ಗರ್ ಅವರು ಇಶಾನ್ ಕಿಶನ್ ಅವ್ರದ್ದು ವಿಕೆಟ್ ತೆಗೆದ್ರು. ಏನು ಮಾರ, ಇಬ್ಬರು ಸೇರಿಕೊಂಡು ಸ್ವಿಂಗ್, ಬೌನ್ಸು, ಮತ್ತು ಸ್ಪೀಡ್ ಸೌಂಡ್. ಬರ್ಗರ್ ಎಲ್ಲ ಒಂದು ಎಸೆತಿದ್ದ ಮಾರ, ದೇವ ಅಂತ ಅನ್ನಿಸ್ತಾ ಇತ್ತು. ಎಲ್ಲಿ ಸಹ ಚೇತರಿಕೆ ಕಾಣಲೇ ಇಲ್ಲ. ಕೊನೆಗೆ ಅವರ ಸಹಾಯಕ್ಕೆ ಬೇಕಾದದ್ದು ಎಲ್ಲರೂ ಸಹ ಬೂ ಮಾಡ್ತಿದ್ದಂತ ಕ್ಯಾಪ್ಟನ್ ಪಾಂಡ್ಯ ಅವರೇ ಬರಬೇಕಾಯಿತು. ಕ್ಯಾಪ್ಟನ್ ಪಾಂಡ್ಯ ಅವರು ಬಂದು 21 ಬಾಲಿಗೆ 34 ರನ್ ತುಂಬ ಚೆಂದ ಮಾಡಿ ಆಡಿದರು. ಗುಣಕ್ಕೆ ಮತ್ತೆ ಸರಿ ಇಲ್ಲ. ಮತ್ತೆ ಪುನಃ 21 ಬಾಲು 34 ರನ್ ತುಂಬ ಚೆಂದ ಮಾಡಿ ಆಡಿದರು. ಈಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಎಂತೆಂಥ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು. ನನಗೆ ಇಷ್ಟ ಆಗಲಿಲ್ಲ GT ಬಿಟ್ಟು ಇಲ್ಲಿ ಬಂದದ್ದು. ಯಾರು ಹಾರ್ದಿಕ್ ಪಾಂಡ್ಯ ಅವರು ಇಲ್ಲಿ ಬಂದದ್ದು ನನಗೆ ಇಷ್ಟ ಆಗಲಿಲ್ಲ. ಅವ್ರು ಯಾಕಪ್ಪ ದುಡ್ಡಿನ ಆಸೆಗೆ ಬಂದ್ರ ಎಂತಕ್ಕೆ? ಅಂದರೆ ಅಲ್ಲಿ ಅಷ್ಟು ಸಕ್ಸಸ್ ಕಾಣ್ತಾ ಇದ್ದಾರೆ. ಹಾಗೆ ಒಂದು ನಾಯಕನೇ ಒಂದು ತಂಡವನ್ನು ಬಿಟ್ಟು ಬಂದರೆ ಸರಿ ಕಾಣೋದಿಲ್ಲ. ಆ ದಿಟ್ಟಿನಲ್ಲಿ ನನಗೆ ಇಷ್ಟ ಆಗಲಿಲ್ಲ ಹೊರತು ಒಂದು ಏನು ಅವರನ್ನು ಗ್ರೌಂಡಲ್ಲಿ ಅವ್ರು ಬಂದ ಕೂಡಲೇ ಎಲ್ಲರೂ ಅಂತ ಹೇಳೋದು ಅದೆಲ್ಲ ಸರಿಯಲ್ಲ ಮಾರ. ಎಷ್ಟೊಂದು ಇಂಡಿಯನ್ ಪ್ಲೇಯರ್ ಅಲ್ಲ. ಇನ್ನು IPL ಆದಮೇಲೆ ನಮ್ಮ ಏನು ಭಾರತ ತಂಡದ ಉಪನಾಯಕ, ಆವಾಗ ಸಹ ಅಂತ ಅಂತೀರ. ಇವತ್ತು ಮುಂಬೈ 125 ಗಳಿಸಲಿಕ್ಕೆ ಅವರ ಕಾಂಟ್ರಿಬ್ಯೂಷನ್ ಸಹ ಜಾಸ್ತಿಯೇ ಇತ್ತು. 34 ರನ್ ಹೊಡೆದ್ರು. ಅವರು ಬೌಂಡ್ರಿ ಹೊಡೆಯುವಾಗೆಲ್ಲರೂ ಸಹ ಅಂತ ಕಿರಿಸ್ತಾಯಿದ್ರು ಅಂತ. ಅದು ಸರಿಯಲ್ಲ. ಏನೇ ಇರಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಬೇಕಾದ್ರೂ ಬೈಕೊಳ್ಳಿ, ನಿಮ್ಮ ಒಂದು ಏನು ಬೇಜಾರನ್ನು ತೋಡಿಕೊಳ್ಳಿ. ಬಟ್ ಗ್ರೌಂಡಲ್ಲಿ ಒಬ್ಬ ಪ್ಲೇಯರ್ ಆಡುವಾಗ ಎಂತ ಫಾರ್ ಶ್ಯೂರ್ 100% ಚಿನ್ನಸ್ವಾಮಿಲಿ ಆಡುವಾಗ ಸಹ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಬೂ ಅಂತ ಅಂತಾರೆ. ಆವಾಗ ಕೊಹ್ಲಿ ಅವರು ಆಡಿಯನ್ಸ್ ಕಡೆ ತಿರುಗಿ ಎಂತ ಕಮಾನ್ ಚೇರ್ ಅಪ್ ಮಾಡಿ, ಕ್ಲಾಪ್ ಹೊಡೀರಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಹೀಗೆ ಆಗ್ತದೆ ಅಂತ ಅನ್ನಿಸ್ತಾ ಉಂಟು. ಯಾಕೆ ನನಗೊಂದು ಇಂಟ್ಯೂಷನ್ ಹಾಗೆ ಅನ್ನಿಸ್ತಾ ಇದೆ, ಹಿಂಗೆ ಆಗ್ಬೋದು ಅಂತ. ಹಾಗೆ ಆಗಿದಿರಲಿ. ಫಸ್ಟ್ ಕ್ರೌಡೇ ಬೂ ಅಂತ ಮಾಡೋದು ಬೇಡ. ಬೂ ಮಾಡಿದರೆ ಕೊಹ್ಲಿ ಅವ್ರ ಪಕ್ಕ ಹೇಳ್ತಾರೆ ಎಂತ ಮಾಡ್ತಿದ್ದೀರಿ ಮಾರ ಅಂತ. ಬ್ಯಾಕ್ ಟು ದ ಟಾಪಿಕ್. ಅವರು ಔಟ್ ಆದಮೇಲೆ ಮತ್ತೆ ಚೇತರಿಕೆ ಕಾಣಲೇ ಇಲ್ಲ ಮಾರ. ಫಸ್ಟ್ 4 ವಿಕೆಟ್ 20 ರನ್ನಿಗೆ ಬಿತ್ತು ಮುಂಬೈ ಅವರದು. ಅದಾದಮೇಲೆ ತ್ವರಿತಗತಿಯಲ್ಲಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಹೊಡಿತಾ ಹೋದರು. ಒಂದು ಒಳ್ಳೆ ರೇಟ್ ಇತ್ತು ಮರ. 9 ಓವರಿಗೆ 75 ರನ್ ಇತ್ತು 4 ವಿಕೆಟಿಗೆ. 4 ವಿಕೆಟ್ ಹೋದ್ರೆ ಸಹ ರನ್ ರೇಟ್ ಎಲ್ಲ ಭಾರಿ ಒಳ್ಳೆ ಉಂಟು ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದಮೇಲೆ ಆ್ಯಂಡ್ ಮುಂಬೈ ಮ್ಯಾನೇಜ್ಮೆಂಟಿಗೆ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಇದು ಟಿಮ್ ಡೇವಿಡ್ ಅವರ ಬದಲು ಅವರಕ್ಕಿಂತ ಮುಂಚೆ ಚಾವ್ಲನನ್ನು ಕಳಿಸಿದ್ದಾರೆ. ಎಂಥ ಅರ್ಥವೇ ಆಗಲಿಲ್ಲ. ಲೆಗ್ ಸ್ಪಿನ್ನರನ್ನು ಅಂದರೆ ಇದು ಲೆಗ್ ಸ್ಪಿನ್ ಎಲ್ಲ ಇವ್ರು ಆಡಲಿ ಚಾವ್ಲಾ, ಮತ್ತು ಲಾಸ್ಟಿಗೆ ಟಿಮ್ ಡೇವಿಡ್ ಬರಲಿ. ಚಾವ್ಲಾ ಬ್ಯಾಟ್ಸ್ಮನ್ನ. ಈಗ ಯಾವುದೋ ಒಂದು ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಮುಂಚೆ ಕಳಿಸಿದ್ರೆ ಓಕೆ, ಬೌಲರನ್ನು ಕಳಿಸೋದು ಇದು ಯಾವ ನಮ್ಮನೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಟಿಮ್ ಡೇವಿಡ್ ಸಹ ಒದ್ದಾಡಿ 24 ಬಾಲಿಗೆ 17 ರನ್ ಹೊಡೆದ್ರು. 125ಕ್ಕೆ ಮಾತ್ರ ಅವರ ಆಟ ಸಮಾಪ್ತಿ ಆಯಿತು ಅಲ್ಲಿಗೆ. ನನಗೆ ರಾಜಸ್ಥಾನ ದಿಸ್ ಸೀಸನ್ ಬಿಲಾಂಗ್ಸ್ ಟು ಪರಾಗ್. ಮಾತಾಡುವಾಗಿಲ್ಲ ಮರ. ಎಂತ ಮರ, ಫಸ್ಟ್ ಮ್ಯಾಚ್ 40, ಸೆಕೆಂಡ್ ಮ್ಯಾಚ್ 80+, ಇವತ್ತು ಮತ್ತೆ ಪುನಃ ನಾಟ್ ಔಟ್ 50. ಒಂದು ಲಾಸ್ಟ್ ಓವರ್ ಅಂದರೆ 15 ಓವರಲ್ಲೇ ಹೊಡೆದಾಕಿದ್ದಾರೆ. ಆ ಓವರಲ್ಲಿ ವಿನ್ನಾದ ಓವರಲ್ಲಿ ಒಂದು ಕಾಡ್ಸಿಯಾಗಿ ಒಂದು ಶಾರ್ಟ್ ಹೊಡೆದು ಒಂದು 6 ಹೊಡೆದ್ರು ಮಾರ ಪರಾಗ್. ಜನಾರ್ದನ್ ಸರ್ ಅವರ ಬಾಯಲ್ಲಿ ಸತತ 2ನೇ ಬಾರಿಗೆ ಈ ಮಾತು ಕೇಳ್ತೀರಿ ಅಂತ ಅಂದ್ಕೊಂಡಿದ್ರ ನೀವು? ಪರಾಗ್ ಈ ಸೀಸನ್ನು ಯಾವುದೋ ಬೇರೆಯೇ ಪ್ಲೇಯರ್ ನೋಡಿದಾಗ ಆಗ್ತಾ ಉಂಟು ಮಾರ. ಏನು ಹೀಗೆ ಆಡ್ತೋದ್ರೆ ಎಂತ ಅದು ಕ್ಯಾಪ್ ತೊಗೊಳ್ಬೋದು, ಆರೆಂಜ್ ಕ್ಯಾಪ್ಸ ಪರಾಗ್ ತೊಗೊಳ್ಬೋದು. ಸೂಪರಾಗಿ ಆಡ್ತಿದ್ದಾರೆ. ಹೀಗೆ ಆಡಲಿ ಅಂತ ನಾವು ಬಯಸ್ತೇವೆ. ತುಂಬ ಚೆಂದ ಮಾಡಿ ಆಡ್ತಾಯಿದ್ದಾರೆ. ಮೆಚ್ಯೂರ್ಡ್ ಇನ್ನಿಂಗ್ಸು, ಶಾರ್ಟ್ ಸಿಲೆಕ್ಷನ್ ಎಲ್ಲ ಸಹ ಪರ್ಫೆಕ್ಟ್. ಯಾಕಂದರೆ ಉಳಿದವರೆಲ್ಲ ಸಹ ಒದ್ದಾಡ್ತಿದ್ರು. ಕ್ವಾನ ಮಾಪಕ
ಅವರು ಫಸ್ಟ್ ವಿಕೆಟ್ ತೆಗೆದ್ರು. ಜೈಸ್ವಾಲ್ ಅವ್ರದ್ದು ಸ್ಯಾಮ್ಸನ್ ಒದ್ದಾಡಿದರು, ಬಟ್ಲರ್ ಅವರು ಒದ್ದಾಡಿದರು, ಅಶ್ವಿನ್ ಅವರು ಸ್ವಲ್ಪ ಬಂದು ಒಂದು 16 ರನ್ ಹೊಡೆದ್ರು. ಆಕಾಶ್ ಮಧ್ವಾಲ್ ಅವರು ಬಂದು 3 ವಿಕೆಟ್ ಕಬಳಿಸಿದ್ರು. ತುಂಬ ಚೆನ್ನಾಗಿ ಬಾಲ್ ಹಾಕಿದ್ರು. ಇವತ್ತು ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಆಡಲಿಕ್ಕೆ. ಬಟ್ ಬುಮ್ರಾ ಅವರು ವಿಕೆಟ್ ತೆಗಿಬೇಕಿತ್ತು. ಕಂಟ್ರೋಲ್ ಮಾಡಿದ್ದಾರೆ, 4 ಓವರಿಗೆ 26, 27 ಕೊಟ್ಟಿದ್ದಾರೆ. ಬಟ್ ವಿಕೆಟ್ ಇಂಥ ಸ್ಥಿತಿಯಲ್ಲಿ 125 ನೀವು ಡಿಫೆಂಡ್ ಮಾಡ್ತಾ ಇದ್ದೀರಿ ಅಂತಂದರೆ ಕಂಟ್ರೋಲ್ ಮಾಡಿ ಸಾಕಾಗೋದಿಲ್ಲ, ವಿಕೆಟ್ಸ್ ಸಿಗಬೇಕು. ವಿಕೆಟ್ ಸಿಗಲಿಲ್ಲ ಬುಮ್ರಾ ಅವರಿಗೆ. ಸೊ ಆದ್ದರಿಂದ ಕೊನೆಗೆ ನೋಡ್ಲಿಕ್ಕೆ ಹೋದರೆ ಕೊನೆಗೆ ಲಾಸ್ಟಿಗೆ ದಡಬಡ ಅಂತ ಹೊಡೆದ್ರು ಪರಾಗ್. 15 ಓವರಲ್ಲೇ ಮ್ಯಾಚನ್ನು ಮುಗಿಸಿ ಆಯಿತು ರಾಜಸ್ಥಾನ. ಕಂಗ್ರ್ಯಾಚುಲೇಷನ್ ರಾಜಸ್ಥಾನ. ಮುಂಬೈ ನಂಗೆ ಗೊತ್ತಿಲ್ಲ ಎಂತಾಗಿದೆ ಅಂತ. ಆನ್ ಪೇಪರ್ ಭಾರಿ ಸ್ಟ್ರಾಂಗ್, ಈಗ ಸಹ ಹೇಳ್ತಾನೆ ತುಂಬ ಸ್ಟ್ರಾಂಗ್ ಟೀಮ್ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟ್ರಾಂಗ್ ಟೀಮ್ ಪೇಪರಲ್ಲಿದ್ದರೆ ಸಾಕೋದಿಲ್ಲಲ್ಲ, ಗ್ರೌಂಡಲ್ಲಿ ಸ್ಟ್ರಾಂಗ್ ಆಗಿರಬೇಕು ಟೀಮು. ಅಲ್ಲಿ ಟಾಪ್ ಆರ್ಡ್ರಲ್ಲಿ ರನ್ ಹರಿದು ಬರ್ತಾ ಇಲ್ಲ. ಬೌಲಿಂಗಲ್ಲಿ ಸಹ ಏನೋ ಒಂದು ದೊಡ್ಡ ಹೋಲ್, ಕಂದಕ ನಿರ್ಮಾಣ ಆಗಿದೆ. ಆ್ಯಂಡ್ ವೈಬ್ ಮ್ಯಾಚ್ ಆಗ್ತಾ ಇಲ್ಲ. ಅದ್ರ ಜೊತೆ ಕ್ರೌಡ್ ಸಹ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲ ಅಂತ ಅಂತಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಖಂಡಿತ ತಂಡಕ್ಕೆ ಆಗೇ ಆಗ್ತದೆ. ಅದು ಆಗೋದಿಲ್ಲ ಮತ್ತು ಎಲ್ಲ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಇಲ್ಲ ಅಂತಲ್ಲ. ಹಾರ್ದಿಕ್ ಪಾಂಡ್ಯ ಎಲ್ಲ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಸ್ಟಿಲ್ ಅಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಹೊಡೆಯುವಾಗ ಅದು ರಿಸಲ್ಟ್ ಮೇಲೆ ಎದ್ದು ಕಾಣ್ತದೆ. ಅದಕ್ಕೆ 3ಕ್ಕೆ 3 ಸೋತಿರೋದು. ಎಂತಾಗ್ತದೆ ಅಂತ ಗೊತ್ತಿಲ್ಲ. ಮುಂಬೈ ಸ್ಥಿತಿ ಯಾಕೋ ಸ್ವಲ್ಪ ಬೇರೆ ಥರ ಈಗ ವೈಬ್ ಹೊಡಿತಾ ಉಂಟಂದರೆ, ಇಲ್ಲೇ ತನಕ ನಾನು ಅಂದ್ಕೊಂಡಿದ್ದೆ ಪಕ್ಕ ಕ್ವಾಲಿಫೈ ಆಗ್ತಾರೆ ನೆಕ್ಸ್ಟ್ ರೌಂಡಿಗೆ ಅಂತ. ಯಾಕೋ ಡೌಟ್ ಆಗ್ತಾ ಉಂಟು. ಆ್ಯಂಡ್ ರಾಜಸ್ಥಾನ ಈ ಥರ ಫಾರ್ಮಲ್ಲಿರೋದು, ಪರಾಗ್ ಈ ಥರ ಫಾರ್ಮಿಗೆ ಬಂದಿರೋದು, ಅದು ಅವ್ರಿಗೆ ದೊಡ್ಡ ಪ್ಲಸ್. ಕಂಗ್ರ್ಯಾಚುಲೇಷನ್ಸ್. ನಾಳೆ ಸಿಗುವ. ನಮಸ್ಕಾರ.